बीजापुर में पहली बार बिगॉस ऑनलाइन मल्टी डिलीवरी ऐप अब सब कुछ 30 मिनट में आपके घर तक फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी। आपके डोर तक चाहे तो आप प्ले स्टोर से इस ऐप को डाउनलोड भी कर सकते हैं। जिला कांग्रेस कमेटी अध्यक्ष पार्टी शासक राजवालू ಕೆಪಿಸಿಸಿ ಕಾರ್ಯಾಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಮಾಜಿ ಸಚಿವರಾದಂತ ರಾಮಚಂದ್ರ ಮಾಜಿ ಸಚಿವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರ ವೇದಿಕೆಗಳಂತ ಅವರು ಎಲ್ಲ ಮಾಜಿ ಶಾಸಕರು ಆಪ್ತಿಯರಾದಂತ ಸರ್ಕಾರ ಅವರೇ ಎಲ್ಲ ವೇದಿಕೆಗಳಿಂದ ಕನ್ನಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಆತ್ಮೀಯ ಕಾರ್ಯದಲ್ಲಿ ಸಹೋದರ ಸಹೋದರಿಯರು ಸ್ನೇಹಿತರು ಮತ್ತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ ಮಾದರ ಚೆನ್ನೈ ಅವರನ್ನ ಹೃದಯಪೂರ್ವಕವಾಗಿ ಸ್ಮರಣೆಯನ್ನು ಮಾಡುತ್ತಾ ಅಪವಾದಿ ಸೇರದಲ್ಲಿ ಶ್ರೇಷ್ಠವಾದಂತ ಕಾರ್ಯವನ್ನ ಮಾಡಿ ದಿವಸ ಒಂದು ಸಮಾಜ ನಿರ್ಮಾಣ ಬಹಳ ಮಹತ್ವವಾದ ಪಾತ್ರವನ್ನು ವಹಿಸಿದಂತರು ಕಾಂಗ್ರೆಸ್ ಪಕ್ಷವು ಕೂಡ ಏನು ಬಸವಾದಿ ಸಂಘದ ತತ್ವಗಳ ಆದರ್ಶಗಳು ಆ ಅದನ್ನೇ ಕಾಂಗ್ರೆಸ್ ಪಕ್ಷ ಅವಲಂಬಿಸಬಹುದಾದ ಎಲ್ಲಾ ಜಾತಿಯ ವರ್ಗದ ಜನರ ವೇದಿಕೆಯನ್ನು ನೋಡ್ತಿರ್ತವೆ ಎಲ್ಲಾ ಜಾತಿಯ ವರ್ಗದ ಜನ ಎಲ್ಲರೂ ಕೂಡ ಇದ್ದಾರೆ ನಮ್ಮ ಹಿರಿಯರಾದಂತ ಮಾಜಿ ಸಚಿವರಾದಂತ ಪ್ರಕಾಶ್ ಹುಕ್ಕೇರಿ ಸಾಹೇಬ್ ಇದ್ದಾರೆ. ಎಲ್ಲಾ ಜಾತಿ ವರ್ಗದ ಹೀಗಾಗಿ ಈ ಚುನಾವಣೆಯಲ್ಲಿ ಇವತ್ತು ಮಾದಿಗ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ಹೋಗ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ದೇವರಾಜ ಅವರ ಕಾಲದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ಯಾವತ್ತೂ ನಾವು ಕಾಂಗ್ರೆಸ್ ಪಕ್ಷವನ್ನು ಈ ಚುನಾವಣೆಯಲ್ಲಿ ಆ ಜಾತಿ ಮಾತನಾಡೋದು ಸಹ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ರೆ ಅದರಿಂದ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಕೋರ್ಟಿಗೆ ಆದರೆ ಮತ್ತೆ 20 ನಿಮಿಷ ಬರ್ತಾರೆ. ಹೀಗಾಗಿ ಈ ಚುನಾವಣೆ ನಮ್ಗೆ ಗೊತ್ತಿದೆ, ನಾವು ಯಾರು ಕೂಡ ಬಯಸಿದಂತ ಚುನಾವಣೆ ಅಲ್ಲ. MC ಮನ್ಮೂಲೆ ಅವರನ್ನ ನಾವೆಲ್ಲರೂ ಕೂಡಿ 2018ರಲ್ಲಿ 5 ವರ್ಷದ ಕಾಲ ಆರಿಸಿಕೊಂಡಿದ್ದರು. ಅವ್ರ ಅವಧಿ 2023ವರೆಗೆ. ಆದ್ರೆ ದಿವಸ ಅವ್ರ ಜೀವಂತಿದ್ದಾಗ DK ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಎಲ್ಲರೂ ಭೇಟಿಯಾಗಿ 2023ರ ಚುನಾವಣೆ ನಂತರ ನಾವು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಮ್ಮ ಮಕ್ಕಳ ಅಶೋಕ್ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಅವರು ಭವಿಷ್ಯದ ಬೆಂಬಲ ಮಾಡಿ ಅಂತ ಆದ್ರೆ ಯಾರು ನಡೆಸಿರಲಿಲ್ಲ. ಅವರು ಅಚಾನಕವಾಗಿ 2 ವರ್ಷದ ಮುಂಚೆ ಅವ್ರ ನಿಧನದ ಬಳಿಕ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡಿ ಕಾಂಗ್ರೆಸ್ ಎಲ್ಲರೂ ಕೂಡಿ ಇವತ್ತು ಮನ್ಮೂಲೆಯವರ ಆಶಯ ಇತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಬೇಕು, ಅವರ ಮಕ್ಕಳ ಒಂದು ಭವಿಷ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಮಾಡಬೇಕು ಅವರ ಆಸೆ ಇತ್ತು. ಆ ಆಸೆ ಈಡೇರಿಸಿದಂತಾಗ್ತದೆ, ಅವರಿಗೆ ಭಾವನೆಗಳಿಗೆ ಗೌರವಿಸಿದಂತಾಗ್ತದೆ. ಅಶೋಕ್ ಕಾಂಗ್ರೆಸ್ ಪಕ್ಷದ ಗೊತ್ತಿದೆ 2013ರಿಂದ 2018ರವರೆಗೆ 5 ವರ್ಷದ ಸರ್ಕಾರದಲ್ಲಿ 170 ಭರವಸೆಗಳನ್ನು ಕೊಟ್ಟು 140
ಹಾಗೂ ಪ್ರಯೋಜನಗಳನ್ನು ಆದರೆ SC/ST ಇದರಲ್ಲಿ ಐತಿಹಾಸಿಕವಾಗಿ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ದಲಿತ ಸಮುದಾಯಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿರುವುದು ಸಹ 24% ಬಜೆಟ್ ಅನ್ನು ಸಹ ದಲಿತ ಸಮುದಾಯಗಳಿಗೆ SCBಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಾಗೆ ಮುಂಚಿತವಾಗಿ ಈ ಪ್ರತಿ ವರ್ಷ 35 ಸಾರಿ ಬಂದಿದೆ. ಮುಂಚೆ 4 ಸಾವಿರ ಎಷ್ಟು 30,000 ಕೋಟಿಗೆ ಸಹ SCBS ದಲಿತ ಸಮುದಾಯಗಳಿಗೆ ಅವರ ಜನಸಂಖ್ಯೆ ಅನುಗುಣವಾಗಿರುವುದು ಸಹ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ. ಅದನ್ನು ಯೋಚನೆ ಮಾಡಿದ್ರೆ ನಾವು ಈ ಚುನಾವಣೆಯಲ್ಲಿ ಜಾತ್ಯತೀತ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಶೀರ್ವಾದ ಮಾಡಿ ಅಶೋಕ್ ಮನಮೋಹನ್ ಅವರನ್ನ ಆಟದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಸಬೇಕು, ಬಲಿಷ್ಠಗೊಳಿಸಬೇಕು. ಸೋನಿಯಾ ಗಾಂಧಿ ಅವರ ಕೈಯನ್ನು ಬಲಪಡಿಸಬೇಕು, ರಾಹುಲ್ ಗಾಂಧಿ ಅವರ ಕೈಯನ್ನು ಬಲಪಡಿಸಬೇಕು, DK ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸಬೇಕು, ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸಬೇಕು, ನಮ್ಮೆಲ್ಲರ ಕೈಯನ್ನು ಬಲಪಡಿಸಬೇಕು. ಆದ್ರೆ ತಿಮ್ಮಾಪುರ ಹಾಗೂ ಎಲ್ಲರ ಕೈಯನ್ನು ನಾವು ಬಲಪಡಿಸಬೇಕು. 37ರಿಗೆ ಈ ಚುನಾವಣೆ ನಡೀತದೆ. ಅಶೋಕ್ ಮನಮೋಹನ್ ಅವರ ಕಾಂಗ್ರೆಸ್ ಪಕ್ಷದ ಗುರುತು ಕೈ ಗುರುತು 1 ನಂಬರ್ಗೆ ಮತವನ್ನು ಹಾಕುವ ಮೂಲಕ ಇವರು ಏನು ಬಿಜೆಪಿ ಪಕ್ಷ ಇದೆ ನಾವು ನೋಡ್ತಾ ಇದ್ದೀವಿ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು, ಕಬ್ಬು ರೇಟು, ಎಣ್ಣೆ ರೇಟು, ಸ್ಟೀಲ, ಸಿಮೆಂಟ್ ಎಲ್ಲವೂ ಕೂಡ ಕೆಳಗಿದೆ. ಸಾಮಾನ್ಯ ಜನ ಮಧ್ಯಮವರು ತಪ್ಪಿಸೋದಿಲ್ಲ. ನಾವು ಕೆಟ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವುದು ಕೂಡ ನೆನಪೇರಿದೆ. ಆ ಕೆಲಸವನ್ನ ಅಶೋಕ್ ಮನಮೋಹನ್ ಅವರು ಮತವನ್ನು ಹಾಕುವ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಶೋಕ್ ಮನಮೋಹನ್ ಅವರಿಗೆ 25-30,000 ಅಂತರವನ್ನು ಆಯ್ಕೆ ಮಾಡಬೇಕು, ನಾವು ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಕರ್ತವ್ಯದ स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।